ಡಿಸೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಇಳಿಸ್ತಾರೆ. ಕಾಂಗ್ರೆಸ್ನವರೇ ಸಿದ್ದರಾಮಯ್ಯರನ್ನ ಇಳಿಸ್ತಾರೆ. ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ನಡೆಯಲಿದೆ, ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿದೆ ಅಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಭವಿಷ್ಯ ನುಡಿದಿದ್ದಾರೆ. ಡಿಸೆಂಬರ್ನಲ್ಲಿ ಸಿಎಂ ಸಿದ್ದರಾಮಯ್ಯರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸ್ತಾರೆ. ಕಾಂಗ್ರೆಸ್ನವರೇ ಸಿದ್ದರಾಮಯ್ಯರನ್ನ ಇಳಿಸ್ತಾರೆ. ಮಾರ್ಚ್ ಏಪ್ರಿಲ್ನಲ್ಲಿ ಚುನಾವಣೆ ನಡೆಯಲಿದೆ, ರಾಜ್ಯ ವಿಧಾನಸಭಾ ಚುನಾವಣೆ ನಡೆಯಲಿದೆ ಹೀಗಂತ ತುಮಕೂರಿನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಗೌಡ ಭವಿಷ್ಯ ನುಡಿದಿದ್ದಾರೆ. ಪಕ್ಷದಲ್ಲಿ ಎಲ್ಲವೂ ಈಗ ಸಿದ್ದರಾಮಯ್ಯನವರು ಕಾಂಗ್ರೆಸ್ನವರು ಎಲ್ಲರೂ ಒಪ್ಪಿಟ್ಟಿದ್ದಾರಾ? ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ಬೇಕಾ? ಸಿದ್ದರಾಮಯ್ಯನವ್ರ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡೋರೆ, ಆ ಪಾರ್ಟಿಲಿ ಯಾರ್ಯಾರು ಸಿದ್ದರಾಮಯ್ಯ ನಿಲ್ಲಿಸಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಖರ್ಚಿಪ್ ಹಾಕೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತಿರಂತ ಹೇಳ್ಬೇಕಾ? ಇಡೀ ಜಗತ್ತಿಗೆ ಅದು ಗೊತ್ತಿದೆ. ಕಾಲವೇ ಸಿದ್ದರಾಮಯ್ಯನವರೇ ನೆನೆ ಮಾದೇವಪ್ಪನವರೇ ಹೇಳಿದ್ದಾರೆ ಸಭೆಯಲ್ಲಿ, ಇವೆಲ್ಲ ಜಗಜಗಿತ ಆಗ್ತದೆ, ಕಾಲ ಬರ್ತದೆ. ಅದರಿಂದ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲವೂ ಸರಿಗಿದೆ. ಕೆಲವು 1% ಜನ ಅದನ್ನು ಖಾಲಿ ಡಬ್ಬ ಇರೋ ಜಾಸ್ತಿ ಶಬ್ದ ಮಾಡ್ತವೆ, ಇಲ್ಲ ಖಾಲಿ ಡಬ್ಬಗಳು ಶಬ್ದ ಮಾಡ್ತವೆ, ಇವೆಲ್ಲ ನಿಲ್ತವೆ. ಡಿಸೆಂಬರ್ ಒಳಗಡೆ ಇವೆಲ್ಲಕ್ಕೆ ಪೊಲೀಸ್ ಸ್ಟಾಪ್ ಆಗುತ್ತೆ ಅಂತೇಳಿ ನನಗೆ ಗೊತ್ತಿದೆ. ರಾಜಕೀಯ ಮುಂದೆ ಕಾದು ನೋಡ್ರಿ, ಡಿಸೆಂಬರಲ್ಲಿ ಒಂದು ಕ್ರಾಂತಿ ಆಗುತ್ತೆ. ಕುಮಾರಸ್ವಾಮಿಯವರು ಹೇಳಿದ್ದಾರೆ, ಎಲ್ಲರೂ ಹೇಳಿದ್ದಾರೆ, ಸಿದ್ದರಾಮಯ್ಯನವ್ರನ್ನ ಕಾಂಗ್ರೆಸ್ನವ್ರು ಇಳಿಸ್ತಾರೆ. ನಾನೇ ಹೇಳ್ತಾ ಇದ್ದೀನಲ್ಲ, ಕಾಂಗ್ರೆಸ್ನವ್ರು ಸಿದ್ದರಾಮಯ್ಯನವ್ರು ಇಳಿಸ್ತಾರೆ, ಡಿಸೆಂಬರ್ಗೆ ಇಳಿಸ್ತಾರೆ. ಚುನಾವಣೆ ಮಾರ್ಚ್ ಏಪ್ರಿಲ್ ಬರುತ್ತೆ ಅಷ್ಟೇ. ಈಗ ಸಿದ್ದರಾಮಯ್ಯನವ್ರು ಕಾಂಗ್ರೆಸ್ನವ್ರು ಎಲ್ಲರೂ ಒಪ್ಪಿಟ್ಟಿದ್ದಾರಾ? ಯಾರ್ಯಾರು ಏನೇನು ಮಾಡಿದ್ದಾರೆ ಅಂತ ಹೇಳ್ಬೇಕಾ? ಸಿದ್ದರಾಮಯ್ಯನವ್ರ ವಿರುದ್ಧ ಯಾರ್ಯಾರು ಷಡ್ಯಂತ್ರ ಮಾಡೋರೆ, ಆ ಪಾರ್ಟಿಲಿ ಯಾರ್ಯಾರು ಸಿದ್ದರಾಮಯ್ಯ ನಿಲ್ಲಿಸಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಖರ್ಚಿಪ್ ಹಾಕೊಂಡು ಮುಖ್ಯಮಂತ್ರಿ ಚೇರಲ್ಲಿ ಕೂತಿರಂತ ಹೇಳ್ಬೇಕಾ? ಇಡೀ ಜಗತ್ತಿಗೆ ಅದು ಗೊತ್ತಿದೆ. ಕಾಲವೇ ಸಿದ್ದರಾಮಯ್ಯನವರೇ ನೆನೆ ಮಾದೇವಪ್ಪನವರೇ ಹೇಳಿದ್ದಾರೆ ಸಭೆಯಲ್ಲಿ, ಇವೆಲ್ಲ ಜಗಜಗಿತ ಆಗ್ತದೆ, ಕಾಲ ಬರ್ತದೆ. ಅದರಿಂದ ಪಕ್ಷದಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ನಾನು ಹೇಳಲ್ಲ, ಎಲ್ಲವೂ ಸರಿಗಿದೆ. ಕೆಲವು 1% ಜನ